ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ಧೀನಾಮವಿತ್ರಿವದು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ. ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಸಕ್ತಮಿವಾದಿತ ಗುಣಾಪುರಂತೋ ಯತ್ರ ಧೀರಾ ಮನಸಾ ವಾಚಮಕೃತ. ಅತ್ರ ಸಕಾಶಕ್ಯಾನಿ ವಾಟೆ ಭದ್ರೇಶಾನ್ ಲಕ್ಷ್ಮೀರ್ನಿಹಿತಾದಿವಾಚಿ. ಪ್ರಣೋಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರು ದೇವತಾಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಈಗ ಕರ್ಮ ಸನ್ಯಾಸ ಯೋಗ 5ನೇ ಅಧ್ಯಾಯದಲ್ಲಿ 16 ಶ್ಲೋಕಗಳನ್ನು ನೋಡಿದ್ದೀವಿ. ಈಗ 17ನೇ ಶ್ಲೋಕದಿಂದ ಚಿಂತನೆಯನ್ನು ಮಾಡಬೇಕಾಗಿದೆ. ತದ್ಬುದ್ಧಯಸ್ತದಾತ್ಮ ಸನ್ನಿಷ್ಠಾ ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ಇಲ್ಲಿ ಯಾವ ವಸ್ತು ಜ್ಞಾನದಿಂದ ತಿಳಿಸಲ್ಪಡತ್ತೋ ಆ ವಿಚಾರವನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ತದ್ ಬುದ್ಧಿ ಎಸ್ ತದಾತ್ಮ ತನ್ನಿಷ್ಠ ತತ್ಪರಾಯಣಾಃ. ಯಾವುದರಲ್ಲಿ ಬುದ್ಧಿಯನ್ನು ಇಟ್ಕೊಳ್ಬೇಕು ಅಂತಂದರೆ ಬ್ರಹ್ಮಜ್ಞಾನದಲ್ಲಿ ನಮ್ಮ ಬುದ್ಧಿಯನ್ನು ಇಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ತದ್ ಆತ್ಮ ಅಂದರೆ ಅದರಲ್ಲೇ ನಾವು ಏಕಾಗ್ರತೆಯಿಂದ ಚಿಂತನೆಯನ್ನು ಮಾಡ್ತಾ ಇದ್ದರೆ, ತನ್ನಿಷ್ಠ ಅಂದರೆ ತನ್ನಿಷ್ಠ ಅಂತಂದರೆ ಏನು ಅಂತಂದರೆ ನಾವು ಯಾವ್ದಾದ್ರು ಒಂದು ವಿಷಯಕ್ಕೆ ಅಥವಾ ವ್ಯಕ್ತಿಗೆ ನಿಷ್ಠರಾಗಿದ್ದೀವಿ ಅಂತಂದರೆ ಏನರ್ಥ ಅಂತಂದರೆ ಅದನ್ನು ಬಿಟ್ಟು ಬೇರೆ ಕಡೆಗೆ ನಾವು ಹೋಗಲ್ಲ ಅನ್ನೋದಕ್ಕೆ ನಿಷ್ಠೆ ಅಂತ ಅದರ ಒಂದು ಅರ್ಥ. ನಿಷ್ಠೆಗೆ ಅರ್ಥ ಒಬ್ಬ ವ್ಯಕ್ತಿಗೆ ಪರವಾಗಿ ನಿಲ್ತಕ್ಕಂಥದ್ದು ಅಥವಾ ಒಂದು ವಿಷಯಕ್ಕೆ ಅದನ್ನು ನಂಬಿ ಅದನ್ನೇ ಅನುಸರಿಸ್ತಕ್ಕಂಥದ್ದು ಅಥವಾ ಒಬ್ಬ ವ್ಯಕ್ತಿನ ಅನುಸರಿಸ್ತಕ್ಕಂಥದ್ದು ಇದು ನಿಷ್ಠೆ ಆಗತ್ತೆ. ಅದನ್ನು ಬಿಟ್ಟು ನಾವು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ ಅಂತಂದರೆ ಅದು ಚಂಚಲ ಸ್ವಭಾವವನ್ನು ತೋರಿಸತ್ತೆ. ಮತ್ತು ಅದಕ್ಕೆ ವ್ಯಭಿಚಾರ ಅಂಥೇಳಿ ಹೇಳ್ತಾರೆ ಶಾಸ್ತ್ರದಲ್ಲಿ. ವ್ಯಭಿಚಾರ ಅಂತಂದರೆ ಏನು ಅಂತಂದರೆ ಆ ಕಡೆಗೂ ಹೋಗೋದು ಈ ಕಡೆಗೂ ಹೋಗೋದು ಇಲ್ಲೆಲ್ಲೋ ಹೋಗೋದಕ್ಕೆ ಹೇಳ್ತಾರೆ. ಅದಿಲ್ಲದೇನೆ ಕೇವಲ ಆ ಬ್ರಹ್ಮದಲ್ಲಿ ತತ್ಪರನಾಗಿ ಅದರಲ್ಲಿ ನಿಷ್ಠನಾಗಿ ಇರ್ತಕ್ಕಂಥ ಮತ್ತು ಅದರಲ್ಲೇ ಪರಾಯಣಾಹ ಅಂತಂದರೆ ಅದನ್ನೇ ಚಿಂತಿಸುತ್ತಾ ಧ್ಯಾನಿಸುತ್ತಾ ಯಾರು ಇರ್ತಾರೋ ಎಲ್ಲ ಬೇರೆ ಕರ್ಮಗಳನ್ನು ಬಿಟ್ಟು ಸದಾ ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ
ಅಂಥದ್ದು ತತ್ಪರಾಯಣಾಹ, ತದ್ಯೇವ ಪರಂ, ಅದೇ ಉತ್ತಮವಾದದ್ದು, ಅದೇ ನನ್ನ ಗತಿ ಅಂತಕ್ಕಂತಹ ಯೋಚನೆ ಯಾರಿಗುತ್ತೋ ಅದಕ್ಕೆ ತತ್ಪರಾಯಣ ಅಂಥೇಳಿ ಹೇಳ್ತಾ ಇದ್ದಾರೆ. ಗಚ್ಚಂತಿ ಅಪುನರಾವೃತ್ತಿ, ಗಚ್ಚಂತಿ ಅಪುನರಾವೃತ್ತಿ ಅಂದರೆ ಪುನಃ ಪುನಃ ನಾವು ಈ ಜನ್ಮಗಳನ್ನು ಪಡಿಬೇಕಾಗಿರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಜ್ಞಾನ ನಿರ್ಧೂತ ಅಕಲ್ಮಷಾಹ, ಜ್ಞಾನ ನಿರ್ಧೂತ ಕಲ್ಮಷಾಹ, ಈ ಕಲ್ಮಷಗಳನ್ನೆಲ್ಲವನ್ನು ತೊಳೆದುಕೊಂಡು, ಅಂದರೆ ಕಲ್ಮಷ ಅಂದರೆ ಯಾವುದು? ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದೇ ಕಲ್ಮಷಗಳು. ಯಾವುದದು ಅಂತಂದರೆ ಈ ಅರಿಷಡ್ವರ್ಗಗಳಿದೆಯಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇದು ಅರಿಷಡ್ವರ್ಗಗಳು. ಈ ಅರಿಷಡ್ವರ್ಗಗಳು ಅದು ಕಲ್ಮಷ. ಯಾಕೆ ಕಲ್ಮಷ ಅಂತಂದರೆ ನಮಗೆ ಮಾಡಬಾರ್ದನ್ನೆಲ್ಲ ಮಾಡಿಸತ್ತೆ. ಒಂದಿದ್ರೆ ಸಾಕು, 6 ಇರಬೇಕು ಅಂತಿಲ್ಲ. ಒಂದಿತ್ತು ಅಂದರೆ ನಿಮ್ಗಿನ್ನ 5 ಫ್ರೀ, ಬೈ 1 ಗೆಟ್ 5 ಫ್ರೀ. ನೀವು ಅಡ್ವರ್ಟೈಸ್ಮೆಂಟಲ್ಲಿ ಬೈ 1 ಗೆಟ್ 1 ಫ್ರೀ ಅಂತ ಇರುತ್ತೆ, ಇದರಲ್ಲಿ ಹಾಗಲ್ಲ, ಬೈ 1 ಗೆಟ್ 5 ಫ್ರೀ. ನಾವು ಮೋಹ ಇತ್ತು ಅಂತಂದರೆ ಆ ಮೋಹ, ನಾವು ಮೋಹಿಸಿದ ವಸ್ತು ಅಥವಾ ವ್ಯಕ್ತಿ ಅಥವಾ ಆ ಒಂದು ವಿಷಯ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಬೇಕು ಅಂತಂದರೆ ಬೇರೆದೆಲ್ಲನೂ ಮಾಡಬೇಕಾಗತ್ತೆ. ಕೋಪ ಹೊಂದಿದ್ರೆ ಸಾಕು, ಆ ಕೋಪದಿಂದ ಬೇರೆ ಬೇರೆದೆಲ್ಲವನ್ನು ಮಾಡಿಸತ್ತೆ. ಅಥವಾ ಲೋಭ ಇದ್ದರೆ ಸಾಕು, ಬೇರೆದೆಲ್ಲ ಮಾಡಿಸತ್ತೆ. ಕಾಮ, ಬಯಕೆ, ಕಾಮ ಅಂದರೆ ಸೆಕ್ಸ್ ಅನ್ನೋದು ಸೇರ್ಕೊಳ್ಳುತ್ತೆ, ಏನು ಮುಚ್ಚು ಮರೆ ಅಂತದ್ದಲ್ಲ. ಕಾಮ ಅಂತಕ್ಕಂಥದ್ದು ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದೇ, ಆಯಿತಾ? ಅದೇ ಅತಿ ಆಗಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಬಯಕೆಗಳು ಅದೊಂದಿದ್ರೆ ಸಾಕು, ಬೇರೆ ಎಲ್ಲ ಥರದ ಕೆಲಸಗಳನ್ನು ಮಾಡಿಸುತ್ತೆ. ಹಾಗಾಗಿ ಯಾರಿಗೆ ಇದು ಇರತ್ತೋ ಅದೆಲ್ಲ ಕಶ್ಮಲಗಳು, ಆ ಕಶ್ಮಲಗಳನ್ನ ತೊಳ್ಕೊಂಡವನು ಪುನರಾವೃತ್ತಿ ಅಂತಕ್ಕಂಥದ್ದು ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಏನು ಹೇಳ್ತಾ ಇದ್ದಾರೆ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ. ಇಲ್ಲಿ ಇದನ್ನ ಒಂದೊಂದನ್ನೇ ನೋಡೋದಕ್ಕೆ ಹೋದಾಗ ನಾವು ಬ್ರಾಹ್ಮಣ ಅಂದರೆ ಏನು? ಕೇವಲ ಬ್ರಾಹ್ಮಣ ವರ್ಣದಲ್ಲಿ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನಲ್ಲ. ಬ್ರಾಹ್ಮಣ ಅನ್ನೋದಕ್ಕೆ ಅರ್ಥ, ವಿಶೇಷವಾದ ಅರ್ಥ ಏನು ಅಂತಂದರೆ, ಒಂದು ಜಾತಿ ಸೂಚಕ ಪದ ಆಯಿತು ಅಂದರೆ ಬ್ರಹ್ಮಜ್ಞೇಯಂ ಇದು ಬ್ರಾಹ್ಮಣ. ಯಾರು ಬ್ರಹ್ಮವನ್ನು ತಿಳ್ಕೊಂಡಿರ್ತಾನೋ ಅಂಥವನು ಬ್ರಾಹ್ಮಣನಾಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಆ ಬ್ರಾಹ್ಮಣ ಅಂತವನಿಗೆ ಇಂತಿಂಥ ವಿಧಿ ಎಲ್ಲ ಇದೆ. ಆ ವಿಚಾರಕ್ಕೆ ಈಗ ಹೋಗೋದು ಬೇಡ, ಈ ಶ್ಲೋಕ ವಿಚಾರ ತಗೊಂಡು ಮಾತಾಡೋಣ. ಬ್ರಾಹ್ಮಣ ಆದವನಿಗೆ ಯಾತಕ್ಕೆ ಗೌರವ ಅಂತಂದರೆ ಅವನಲ್ಲಿರ್ತಕ್ಕಂತಹ ವಿದ್ಯೆ. ಬರೀ ವಿದ್ಯೆ ಇದ್ದರೆ ಆಗಲ್ಲ, ವಿನಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ವಿದ್ಯೆ ಮತ್ತು ವಿನಯ ಇರ್ತಕ್ಕಂಥ ಬ್ರಾಹ್ಮಣನಿಗೆ ಪ್ರಪಂಚದಲ್ಲಿ ಹೆಚ್ಚು ಗೌರವ. ಈಗಿನ ಕಾಲದಲ್ಲಿ ಗೌರವ ಕೊಟ್ಟದ್ದು ಕಡಿಮೆ ಆಗಿರಬಹುದು, ಆದರೆ ಯಾರಿಗೆ ವಿದ್ಯೆ ಇದೆ ಅವನಿಗೆ ಗೌರವ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ವಿನಯ ಅಂತಕ್ಕಂಥದ್ದು ಇರಬೇಕು. ವಿದ್ಯೆ ಇದ್ದು ವಿನಯ ಅನ್ನೋದು ಇಲ್ಲ ಅಂತಂದರೆ ಅವನಿಗೆ ಗೌರವ ಸಿಕ್ಕಲ್ಲ ಎಲ್ಲೂ. ವಿದ್ಯಾಂ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತಾಂ, ಪಾತ್ರತಾಂ ಪಾತ್ರತ್ವೇನ ಧನಮಶ್ನುತೆ, ಧನೆಯನ್ನ ಸುಖಮಾಪ್ನೋತಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಆ ವಿದ್ಯೆಯಿಂದ ವಿನಯ, ಆ ವಿನಯದಿಂದ ಪಾತ್ರತ್ವ ಸಿಗತ್ತೆ. ಹಾಗಾಗಿ ವಿದ್ಯೆ ಮತ್ತು ವಿನಯ ಇರ್ತಕ್ಕಂತಹ ಬ್ರಾಹ್ಮಣನಿಗೆ ಎಷ್ಟು ಗೌರವ ಕೊಡ್ತಾರೋ ಸಮಾಜ, ಅಷ್ಟೇ ಗೌರವವನ್ನು ಇಲ್ಲಿ ಗವಿ ಅಂದರೆ ಗೋವು, ಹಸು, ನಾವು ಹೆಚ್ಚು ಗೌರವ ಕೊಡೋದು ಪ್ರಾಣಿಗಳಲ್ಲಿ ಹಸುವಿಗೆ ಅಲ್ವಾ? ಅದಕ್ಕೆ ಪೂಜೆ ಮಾಡತಕ್ಕಂಥದ್ದು, ಅದಕ್ಕೆ ಗೋಗ್ರಾಸ ಅಂತ ಹೇಳ್ತಾರೆ, ಅದಕ್ಕೆ ಆಹಾರವನ್ನು ಕೊಡ್ತಕ್ಕಂಥದ್ದು,